ಒಂದೇ ಸಲ ನೀವು ಫೀಡ್ನ ಸ್ಟಾಪ್ ಮಾಡಿದ್ರೆ ನಿಮಗೆ ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾನು ಇನ್ನೊಂದು ಟಿಪ್ ಏನು ಫಾಲೋ ಮಾಡಿದೆ ಅಂತಂದರೆ ಅದಿತಿಗೆ ಸ್ಟಾಪ್ ಮಾಡ್ತಿದ್ದೀನಿ. ದಟ್ ಇಸ್ ಮಂಗಳವಾರ ನಾನು ಏನು ಮಾಡಿದೆ ಅಂತಂದರೆ ಸ್ವಲ್ಪ ಪಚ್ಕರ್ಪೂರನ ತಗೊಂಡು ಅದನ್ನ ಇಷ್ಟ ಇಲ್ಲ ಅಪೋಸ್ ಇದೆ, ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ. ದಟ್ ಎಲ್ಲ ಇದೆ, ಎಲ್ಲಾನು ತೋರಿಸ್ಕೊಂತಾಳೆ, ಆ ರೀತಿ ಎಲ್ಲ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ. ಬಟ್ ಐ ಡೋಂಟ್ ಕೇರ್. ನನಗೆ ಸಪೋರ್ಟ್ ಬೇಕಾಗಿರೋದು ಏರ್ ಚೆಸ್ಟ್ ಮೇಲೆ ಇಟ್ಕೊಂಡ್ರೆ ನೋವು ಕಡಿಮೆ ಆಗೇ ಆಗುತ್ತೆ. ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಎರಡು ಕೈ ಬೇಬಿ ರೆಡಿ 3 1 2 3 ಸ್ಟಾರ್ಟ್. ಓಕೆ ಅವ್ರು ಕೂರ್ಸೋದು ಚಿನಿ 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 ಏನಾಯ್ತು? ಅಲ್ಲೋಡಲಿ ಮಾಮ. ಅದಿತಿ ಹಿಂಗೆ 100K ಎಲ್ಲಿದೆ ತೋರ್ಸಪ್ಪ. 100K ಎಲ್ಲಿದೆ? 100K ಎಲ್ಲಿದೆ? ಅಲ್ಲಿ ಮಾಡು, ಅಲ್ಲಿ ನೋಡಿ. ಅಲ್ಲಿ ಮಾಮ ಅಲ್ಲಿ ಇಲ್ಲಿ ಅದಿತಿ ಸ್ಮೈಲ್ ಸ್ಮೈಲ್ ಚೆನ್ನಾಗಿರುತ್ತೆ. ಇಲ್ಲಿ ಇಷ್ಟೇ. ಓಕೆ ಇವಾಗ ಕೂರ್ತೀವಲ್ಲ. ವೇಟ್ ಮಾಡಿ ಸೂಪರ್. ಐಫೈ ಮಾಡಿ ಬ್ರೋ, ಐಫೈ ಮಾಡಿ. ನೋಡ್ ಮಾಡ್ಬೇಕು. ಅಯ್ಯೋ ಒಂದೇ ಸಾಕು. ಕ್ಲಾಪ್ ಮಾಡಬೇಕು. ಕ್ಲಾಪ್ ಯುವರ್ ಹ್ಯಾಂಡ್ಸ್. ಫುಲ್ ಜೋಶ್. ಯೆಸ್ ಅಂತ ಯೆಸ್ ಮಾಡಿ. ಯೆಸ್ ಸೌಂಡ್ ಮಾಡಬೇಕು. ಹೇ ಅಂತ ಹೇಳಿ. ಹೇ ಅಂತ ಕ್ಲಾಪ್ ಮಾಡ್ಬಿಟ್ಟು ಹೇಳಿ. ಕ್ಲಾಪ್ ಮಾಡಿ ಫಸ್ಟ್. ಡ್ಯಾನ್ಸ್ ಫಿಶಿ ಬರುತ್ತೆ ರೀ. ಫಿಶಿ ನೋಡಿ, ಕೌಂಟ್ ಮಾಡ್ರಿ ಫಿಶಿನ. ಅಲ್ಲಿ ನೋಡಲ್ಲಿ ಐಶೋಕ ನೋಡಲ್ಲಿ. ಅದಿತಿ ಕೈ ಕೊಡಿ. ಗಿವ್ ಮಿ ಯುವರ್ ಹ್ಯಾಂಡ್ಸ್. ನೋಡಿ ಕೂತ್ಕೊಂಡ್ಬಿಟ್ಟು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಅದಿತಿ ನೋಡಿ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂತ. ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂತ ಹೇಳಕ್ ರೆಡಿ ಇದ್ದಾರೆ. ಹೇಳಿ ಹಾಯ್ ಆಲ್. ಯುನೋ ನಮ್ಮ ಮಕ್ಕಳಿಗಾಗಿ ಸುಬ್ಬ ಹೆಂಗಪ್ಪ ಮಮ್ಮ ಹೇಳೋದು? ಅದಿತಿ ಕಿತ್ನಾ ಯೂಟ್ಯೂಬ್ ಚಾನೆಲ್. ಓಕೆ, ಇದು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಆಟಾಡೋಗಿ ನೀವು ಬಾಲ್ ಕೇಕ್ ಎಲ್ಲ ಮಾಡ್ಕೊಂಡು ಆಟಾಡೋಗಿ. ಹೇಸ್. ಸೊ ಹಾಯ್ ಆಲ್, 100K ಸೆಲೆಬ್ರೇಷನ್ ಒಂದು ವಿಡಿಯೋ ಕ್ಲಿಪ್ಸ್ನೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಮಚ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಯಾರ್ಯಾರು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಅದಿತಿ ಕಮ್ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅನಿ. ಹ್ಯಾಪಿ? ಎಸ್, ಅದಿತಿ ಈಸ್ ವೆರಿ ಹ್ಯಾಪಿ. 100K ಸೆಲೆಬ್ರೇಷನ್ ಹೋಗಿದ್ದಾಗ ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಅಲ್ಲ,
ಪುಲಾವು ಆಮೇಲೆ ಎಲ್ಲ ಇದನ್ನು ಮಾಡ್ಕೊಂಡು ಹೋಗಿದ್ದೆ, ಎಲ್ಲ ಕನಕಪುರಕ್ಕೆ ಹೋಗಬೇಕು ಅಂತ. ಅದೇ ಕಾರಣಕ್ಕೆ ಹೋಗಿದ್ದು. ಅದಿತಿಯ ಫೋಟೋಶೂಟ್ ಆ್ಯಂಡ್ 100K ಸೆಲೆಬ್ರೇಷನ್ ಫೋಟೋಶೂಟ್ನ ಮಾಡಿಸೋದಕ್ಕೇ ಅದಿತಿ ಆಟಾಡಿ ಹೋಗಿ ಪ್ಲೀಸ್, ಆಟಾಡಿ ಹೋಗಿ. ಸೊ ಸೆಲೆಬ್ರೇಷನ್ಗೆ ಹೋಗಿದ್ದು. ಸೊ ಕೆಲವು ವೀಡಿಯೋ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಇನ್ನೂ ಎಡಿಟೆಡ್ ಪಿಕ್ಚರ್ಸ್ ಎಲ್ಲ ಬಂದಿಲ್ಲ. ಅದು ಬಂದಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ 100K ಫಾಲೋವರ್ಸ್ ಆಗಿರೋದು. ಅಂದರೆ ಇದೊಂಥರ 2ನೇ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಯಾಕಂತಂದರೆ ಫಸ್ಟು ನಾನು ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಜುಲೈ ಯಾವ ಇಯರು ಇದು? 2024 ಅಲ್ಲ, 2023 ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಡಿಸೆಂಬರ್ ಅಷ್ಟರಲ್ಲಿ ನನಗೆ 50K ಆಗೋಯಿತು. 50K ಸೆಲೆಬ್ರೇಷನ್ ಸಹ ಮಾಡಿದ್ವಿ. ಅದಾದಮೇಲೆ ಜಾನ್ವರಿಯಲ್ಲಿ ಹ್ಯಾಕ್ ಆಯಿತು ಅಕೌಂಟು. ಝೀರೋಯಿಂದ ಝೀರೋ ಅಕೌಂಟ್ ಆಯಿತು. ಅದಾದಮೇಲೆ 2 ಮಂತ್ಸ್ ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಓಡಾಡಿ ಕ್ರೈಮ್ ಪೊಲೀಸ್ನೆಲ್ಲ ರಿಕ್ವೆಸ್ಟ್ ಮಾಡಿ 2 ಮಂತ್ಸ್ ಅಂತೂ ವೇಸ್ಟ್ ಮಾಡಿದೆ. ಕೃವಿ ಹೇಳ್ತಾನೆ ಇದ್ರು, ಬೇಡ ಒಂದು ಅಂದರೆ ಇನ್ನೊಂದು ಅಕೌಂಟ್ನ ಓಪನ್ ಮಾಡು, ಪೀಪಲ್ ವಿಲ್ ಫಾಲೋ, ತುಂಬ ಜನ ಜೆನ್ಯೂನ್ ಫಾಲೋವರ್ಸ್ ಫಾಲೋ ಮಾಡೇ ಮಾಡ್ತಾರೆ, ವಾಪಸ್ ಬರ್ತಾರೆ ಅಂತ. ನಂಗೆ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಇರಲಿಲ್ಲ. ಸೊ ತುಂಬ ಟೈಮ್ ವೇಸ್ಟ್ ಮಾಡಿದೆ. ಅದಾದಮೇಲೆ ಮಾರ್ಚಲ್ಲಿ ತುಂಬ ಹೋಪ್ಸ್ನ ಕಳ್ಕೊಂಡ್ಬಿಟ್ವಿ. ಪ್ರತಿ ಒಂದು 2 ದಿನಕ್ಕೆ ಒಂದ್ಸಲ ಹೋಗಿ ಕೇಳ್ತಾ ಇದ್ವಿ. ಅವರು ಇಲ್ಲ ಇನ್ನೂ ಆಗಿಲ್ಲ, ವೆಯ್ಟ್ ಮಾಡಿ, ಆಗಿಲ್ಲ ವೆಯ್ಟ್ ಮಾಡಿ, ಆಗಿಲ್ಲ ವೆಯ್ಟ್ ಮಾಡಿ ಹಿಂಗೆ ಹೇಳ್ತಿದ್ರಾ. ಸೊ ಫೈನಲಿ ಕೃವಿ ಹೇಳಿದ್ರು, ನೀನು ಹಿಂಗೆ ಕುತ್ಕೊಂಡ್ರೆ 2 ತಿಂಗಳು ನಾನು ಅವಾಗಲೇ ಹೇಳಿದೆ, ಹೀಗೆ ಕುತ್ಕೊಂಡ್ರೆ ಹೀಗೆ ಕುತ್ಕೊಂಡ್ವಿ, ಒಂದ್ಸಲ ಟ್ರೈ ಮಾಡು ನೋಡೋಣ, ಆಗಿಲ್ಲ ಬಂದರೆ ಬರಲಿ, ಅದು ಬಂದರೆ ನೀನು ಅದೇ ಅಕೌಂಟಿಗೆ ಸ್ವಿಚ್ ಮಾಡೋಣ. ಸೊ ವೀಡಿಯೋಸ್ನೆಲ್ಲ ನಾನು ಡೌನ್ಲೋಡ್ ಮಾಡ್ಕೊಡ್ತೀನಿ. ಅದಿತಿ ಡೋಂಟ್ ಪುಲ್ ಪ್ಲೀಸ್, ಪುಲ್ ಮಾಡಬಾರ್ದು. ಸೊ ವೀಡಿಯೋಸ್ನೆಲ್ಲ ನಾನು ಡೌನ್ಲೋಡ್ ಮಾಡ್ಕೊಡ್ತೀನಿ, ನೀನು ಜಸ್ಟ್ ಅಪ್ಲೋಡ್ ಮಾಡು ಅಂತ ಹೀ ಸಪೋರ್ಟೆಡ್. ಸೊ ಅವಾಗಿಂದ ಶುರು ಆಗಿದ್ದು ಮಾರ್ಚ್ ತಿಂಗಳಲ್ಲಿ. ಸೊ ಈಗ ನವಂಬರ್ 12ಗೆ ನನಗೆ 100K ಫಾಲೋವರ್ಸ್ ಕಂಪ್ಲೀಟ್ ಆಯಿತು. ತುಂಬ ಖುಷಿ ಇದೆ. ನಿಂಗೆ ಆಗಿದೆ. ನಾನು ಅದಿತಿ ಮಾಡಿ ಮೇಲೆ ಹೋಗ್ತಿದ್ದೀವಿ. ಅದಿತಿ ಕಲ್ಲಲ್ಲಿ ಆಟಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಕಲ್ಲು ತೊಗೊಂಡು ಬರ್ತಿದ್ದಾರೆ. ಆಗುತ್ತಾ? ಇಟ್ಕೋಬೇಕಾ ಅದಿತಿ? ಆಗತ್ತಾ? ಕೇರ್ಫುಲ್ ಕೇರ್ಫುಲ್ ಕುಡಿ, ನಾನು ಇಟ್ಕೊಳ್ಳಿ. ಆಗತ್ತಾ? ಓಕೆ. ಎಸ್, ಮಾಡಿ ಮೇಲೆ ಬಂದ್ವಿ. ಅದಿತಿ ಕಲ್ಲಲ್ಲಿ ಆಟಾಡ್ತಾರೆ ಇವಾಗ. ಅಂದರೆ ನಂಬರ್ಸ್ ಬರುತ್ತೆ ಅದಿತಿಗೆ, ನಂಬರ್ಸಲ್ಲಿ ಜೋಡಿಸ್ಕೊಂಡು ಹೋಗ್ತಾರೆ. ಓಪನ್ ಮಾಡೋಣ. ಓಕೆ. ಅದಿತಿ ಕಲ್ಲನ್ನ ನಾನು ತಂದಿಟ್ಕೊಂಡಿದ್ದೀನಿ. ಅದಿತಿಗೆ ಈ ಕಲ್ಲಲ್ಲಿ ಮಾಡಿ ಮೇಲೆ ಬಂದಾಗ ಆಟ ಆಡೋದಕ್ಕೆ ತುಂಬ ಇಷ್ಟ. ಎಲ್ಲ ಬ್ಲಾಕ್ಸಲ್ಲೂ ಒಂದೊಂದು ಇಡ್ತಾರೆ, ಆಮೇಲೆ ಕೌಂಟ್ ಮಾಡ್ತಾರೆ, ಆಮೇಲೆ ಲೈನಾಗಿ ಜೋಡಿಸ್ತಾರೆ, ಈ ರೀತಿ ಮಾಡ್ತಾರೆ. ಅದಿತಿ ನೀವು ಆಟ ಆಡಿ, ನಾನು ವಿಡಿಯೋ ಮಾಡ್ಕೊತೀನಿ, ಓಕೆನಾ? ಹಾಂ, ಓಕೆ. ಎಸ್, ಅದಿತಿ ಆಟ ಶುರು ಆಯಿತು. ನಾನು ಅವಾಗಲೇ ವ್ಲಾಗ್ನ ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕಾಯಿತು. 100K ಸೆಲೆಬ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ 100K ಇವತ್ತು ಅಂತಂದರೆ ಫಾಲೋವರ್ಸ್ ಆಗಿದ್ದಾರೆ ಅಂತಂದರೆ ತುಂಬ ನಿದ್ದೆ ಇಲ್ಲದಿರೋ ದಿನಗಳಿದೆ. ಅಂತಂದರೆ ವಿಡಿಯೋಗೋಸ್ಕರ ಏನಾದರೂ ಅಚೀವ್ ಮಾಡಬೇಕು. ಆ್ಯಂಡ್ ಹ್ಯಾಕ್ ಆದಮೇಲಂತೂ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಅಂತ ಸಾಕಷ್ಟು ಜನ ಖುಷಿ ಪಟ್ಟಿರೋರು ಇದ್ದಾರೆ. ಐ ನೋ ಯಾರ್ಯಾರು ಖುಷಿ ಪಟ್ಟಿದ್ದಾರೆ ಅಂತ. ಆ್ಯಂಡ್ ಸರಿಯಾಗಿ ಆಗಿದೆ, ಇದೆಲ್ಲ ಇವಳಿಗೆ ಬೇಕಿತ್ತಾ ಅನ್ನೋದು ಮಾತು ಕೇಳಿದ್ದೀನಿ. ಡೈರೆಕ್ಟಾಗೂ ಕೇಳಿದ್ದೀನಿ, ಇಂಡೈರೆಕ್ಟಾಗೂ ಕೇಳಿದ್ದೀನಿ. ಆ್ಯಂಡ್ ಇವತ್ತು ನಾನು ಏನೇನು ಯೂಟ್ಯೂಬಲ್ಲಿ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ನನ್ನ ಒಂದು ಏನಂತ ಹೇಳ್ಬೋದು ಸ್ಟೆಪ್ ನಾನು ತೊಗೊಂಡಿರೋದು ಸಾಕಷ್ಟು ಜನಗಳಿಗೆ ಇಷ್ಟ ಇಲ್ಲ, ಅಪೋಸ್ ಇದೆ, ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ. ದಟ್ ಅದಿತಿಮ್ಮ ನೀರಲ್ಲಿ ಬೇಡ ಪಪ್ಪು, ನೀರು ಬರ್ತಾ ಇಲ್ಲ ಅಲ್ಲಿ, ಕಮ್ ನೀವು ಇದು ಕಲ್ಲಲ್ಲಿ ಕಲ್ಲನ್ನ ಚಿಪ್ಪಲ್ಲಿ ತೊಗೊಂಡು ಆಟಾಡಿ. ಸೊ ಸಾಕಷ್ಟು ನೆಗೆಟಿವ್ ಮಾತಾಡೋದು ಎಲ್ಲ ಇದೆ, ಎಲ್ಲನೂ ತೋರಿಸ್ಕೊತಾಳೆ, ಆ ರೀತಿ ಎಲ್ಲ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ. ಬಟ್ ಐ ಡೋಂಟ್ ಕೇರ್. ನನಗೆ ಸಪೋರ್ಟ್ ಬೇಕಾಗಿರೋದು ಕೃವಿಯಿಂದ ಆ್ಯಂಡ್ ಅದಿತಿಯಿಂದ. ದೇ ಬೋತ್ ಆರ್ ಸಪೋರ್ಟಿಂಗ್ ಮೀ. ಸೊ ನಾನು ಹೋಗ್ತಾ ಇದ್ದೀನಿ. ಒನ್ಸ್ ಅಗೇನ್ ಐ ಆಮ್ ಥ್ಯಾಂಕಿಂಗ್ ಆಲ್ ಆಫ್ ಯು ದ್ಯಾಟ್ 100K ಫ್ಯಾಮಿಲಿಗೆ, ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಆ್ಯಂಡ್ ಯೂಟ್ಯೂಬಲ್ಲೂ ಇದೇ ರೀತಿ ನಿಮ್ಮ ಸಪೋರ್ಟ್ ಪ್ರೀತಿ ಬೇಕಾಗಿದೆ. ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ನನ್ನನ್ನು ಫಾಲೋ ಮಾಡ್ತಿದ್ದೀರಾ ದಯವಿಟ್ಟು ಯೂಟ್ಯೂಬಲ್ಲೂ ಫಾಲೋ ಮಾಡಿ. ಸಾಕಷ್ಟು ಮಾಹಿತಿ ಯೂಟ್ಯೂಬಲ್ಲಿ ನಾನು ಕೊಡ್ತಾ ಇದ್ದೀನಿ. ಐ ಹೋಪ್ ನೀವು ನನ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಒನ್ ಆರ್ ದ ಅದರ್ ಡೇ. ಸೊ ಇದು 100K ಬಗ್ಗೆ ಮಾತಾಯಿತು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ತುಂಬ ಕೇಳ್ತಾ ಇದ್ದೀರಾ, ನೀವು ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿದ್ರಿ ಅಲ್ಲ, ಸೊ ನಿಮಗೆ ನೋವು ಬಂತಾ ಬಂದಿಲ್ವಾ ಅಂತೆಲ್ಲ ಕೇಳ್ತಿದ್ರಿ. ಟು ಬಿ ಹಾನೆಸ್ಟ್ ನನಗೆ ಯಾವುದೇ ರೀತಿ ನೋವು ಬಂದಿಲ್ಲ. ಕೆಲವರ ಎಕ್ಸ್ಪೀರಿಯನ್ಸ್ ಕೇಳಿದ್ದೀನಿ ನಾನು, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಕ್ಸ್ಪೀರಿಯನ್ಸ್ ಅಮ್ಮನೂ ಕೇಳಿದ್ದೀನಿ. ಜಗಲಿಗಟ್ಟತ್ತೆ ಅಂತಂದರೆ ತುಂಬ ಗಟ್ಟಿ ಆಗುತ್ತೆ, ಕೈ ಎತ್ತಕ್ಕಾಗಲ್ಲ, ಜ್ವರ ಬರುತ್ತೆ,
ಅದಾದಮೇಲೆ ಇನ್ನೊಂದೇನೋ ಹೇಳ್ತಿದ್ರು ಅಂತಂದರೆ ಬಟ್ಟೆ ಎಲ್ಲ ಟಚ್ ಆದ್ರೂ ಸಖತ್ ನೋವಾಗುತ್ತೆ ಇದೆಯಲ್ಲ ಅಂತ ಹೇಳಿದರು. ಐ ವಾಸ್ ಪ್ರಿಪೇರ್ಡ್. ಓಕೆ, ಈ ರೀತಿ ಎಲ್ಲ ನೋವು ಬರುತ್ತೆ. ನಂಗೆ ಆ್ಯಕ್ಚುಲಿ ನೋವು ಅಂದರೆ ತುಂಬ ಇಷ್ಟ. ಸ್ಕೂಲ್ಗಳಲ್ಲಿ ಸ್ಕಿಪ್ಪಿಂಗ್ ಬೇಕು ಅಂತ ಜಾಸ್ತಿ ಮಾಡಿ, ಆಮೇಲೆ ಸಿಟಪ್ಸ್ ಅಂತ ಹೇಳ್ತೀವಲ್ಲ, ಕುತ್ಕೊಳ್ಳೋದು ಎದೊಳೋದು, ಅದನ್ನೆಲ್ಲ ಜಾಸ್ತಿ ಮಾಡಿ ನಂಗೆ ತೊಡೆಯೆಲ್ಲ ನೋವು ಬಂದರೆ ತುಂಬ ಇಷ್ಟ. ಯೋಗ ಎಲ್ಲ ಮಾಡ್ತಿದ್ದೆ, ಆಗ ನೋವು ಬರುತ್ತೆ ಅಂತಂದರೆ ಐ ವಾಸ್ ಸೋ ಹ್ಯಾಪಿ. ನೋವು ಬರುತ್ತೆ ಅಂತ. ಬಟ್ ನೋವೇ ಬರಲಿಲ್ಲ. ನಾನು ಏನು ಟಿಪ್ಸ್ನ ಫಾಲೋ ಮಾಡಿದ್ದೆ, ನೀವು ಈ ಟಿಪ್ಸ್ನ ಫಾಲೋ ಮಾಡ್ಬೋದು. ಆ್ಯಂಡ್ ಡಿಪೆಂಡ್ಸ್ ಆನ್ ನಿಮ್ಮ ಬಾಡಿಗೆ ಇದು ವರ್ಕ್ ಆಗಲ್ವಾ, ಐ ಡೋಂಟ್ ನೋ. ನಾನು ಏನೇನು ಫಾಲೋ ಮಾಡಿದ್ದೆ, ನನಗೆ ಎದೆ ಗಟ್ಟಿಯಾಗಿಲ್ಲ ಆ್ಯಂಡ್ ಯಾವುದೇ ರೀತಿ ನೋವಿಲ್ಲ, ಟು ಬಿ ಇಂಪಾರ್ಟೆಂಟ್. ಆ್ಯಂಡ್ ಕೈ ನೋವು ಏನೂ ಇಲ್ಲ, ಜ್ವರನೂ ಬಂದಿಲ್ಲ. ಅದಿತಿ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಜೋಡಿಸ್ಕೊಂಡು ಆಟ ಆಡ್ತಾರೆ. ಸೊ ಏನನ್ನು ನಾನು ಫಾಲೋ ಮಾಡಿದ್ದೆ ಅಂತಂದರೆ, ಅದಿತಿಗೆ ನಾನು ಆಲ್ರೆಡಿ ಅದಿತಿಗೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಿದ್ದೆ ಅಂತ ಅದ್ರಲ್ಲಿ ಶೇರ್ ಮಾಡಿದ್ದೀನಿ. ಅಂತಂದರೆ ಒಂದೇ ಸಲ, ಈಗ ಎಕ್ಸಾಂಪಲ್, ಮಗು ಚೆನ್ನಾಗಿ ಎದೆ ಹಾಲು ಕುಡಿತಾ ಇದೆ, ಬೆಳಗ್ಗೆ ರಾತ್ರಿ ಎಲ್ಲ ಕುಡಿತಿದೆ ಅಂದಿದ ತಕ್ಷಣ ನೀವು ಆಲ್ ಆಫ್ ಎ ಸಡನ್ ನಾಳೆಯಿಂದನೇ ನೀವು ಕಂಪ್ಲೀಟಾಗಿ ಮಗುಗೆ ಸ್ಟಾಪ್ ಮಾಡಿಬಿಟ್ರೆ ನಿಮ್ಮ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಸೊ ಮೊದಲಿಗೆ ನೀವು ಮಾಡಬೇಕಾಗಿರೋದು ಡೇ ಟೈಮ್ ಅಥವಾ ನೈಟ್ ಟೈಮ್ ಒಂದು ಫೀಡ್ನ ನೀವು ಸ್ಟಾಪ್ ಮಾಡ್ತಾ ಬನ್ನಿ. ಆವಾಗ ನಿಮ್ಮ ಮಿಲ್ಕ್ ಪ್ರೊಡಕ್ಷನ್ ಸಹ ಕಡಿಮೆ ಆಗುತ್ತೆ. ಆವಾಗ ನಿಮಗೆ ನೋವು ಬರುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ದಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ನಾನು ಇನ್ನೊಂದು ಟಿಪ್ ಏನು ಫಾಲೋ ಮಾಡಿದೆ ಅಂತಂದರೆ, ಅದಿತಿಗೆ ಸ್ಟಾಪ್ ಮಾಡ್ತಿದ್ದೀನಿ. ದಟ್ ಈಸ್ ಮಂಗಳವಾರ ನಾನು ಏನು ಮಾಡಿದೆ ಅಂತಂದರೆ, ಸ್ವಲ್ಪ ಪಚ್ಕರ್ಪೂರನ ತೊಗೊಂಡು ಅದನ್ನು ಕ್ಲೀನಾಗಿ ಪುಡಿ ಮಾಡಿ, ಎಷ್ಟು ಅಂತಂದರೆ 1/4 ಟೀ ಸ್ಪೂನ್ ಅಂತ ಅಂದ್ಕೊಳ್ಳಿ. ಸೊ ಅಷ್ಟಿತ್ತು ಪಚ್ಕರ್ಪೂರನ ಕ್ಲೀನಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ವಾರ್ಮ್ ಅಪ್ ಮಾಡಿದೆ. ಅಂತಂದರೆ ಸ್ವಲ್ಪ ಬಿಸಿ ಆಗುತ್ತಲ್ಲ ನಮ್ಮ ಕೈಯ ಶಾಖಕ್ಕೆ. ಸೊ ಆ ರೀತಿ ಮಾಡಿ ನನ್ನ ಬ್ರೆಸ್ಟ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಹಾಲು ಅಂತಂದರೆ ಜಾಸ್ತಿ ಪ್ರೊಡಕ್ಷನ್ ಆಗೋದು ಕಡಿಮೆ ಆಗುತ್ತೆ. ಆ್ಯಂಡ್ ನೋವು ಬರದೇ ಇರೋದಕ್ಕೂ ಇದು ರೆಮಿಡಿಯಾಗಿ ವರ್ಕ್ ಆಗುತ್ತೆ ಅಂತ ನಂಗೆ ಅಮ್ಮ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಇದನ್ನು ಟ್ರೈ ಮಾಡಿದೆ. ನಂಗೆ ನಿಜವಾಗ್ಲೂ ವರ್ಕ್ ಆಯಿತು. ಹಚ್ಚಿ ಅವತ್ತು ಮನೇಲೇ ಇದ್ದೆ ಅನ್ಸುತ್ತೆ ನಾನು. ಮನೇಲೇ ಇದ್ವಿ. ನಂಗೆ ಮಧ್ಯಾಹ್ನದಂಗೆ ಈಗ ಇನಿಷಿಯಲಿ 1 ತಿಂಗಳು 2 ತಿಂಗಳು ಇದ್ದಾಗ ನಮಗೆ ಹಾಲು ಒಂಥರ ಚಿಮ್ದಂಗೆ ಆಗುತ್ತೆ ಅಲ್ಲ, ಒಂದು ಸ್ವಲ್ಪ ಪ್ರೆಷರ್ ಬಂದು ಹಾಲು ಬರುತ್ತಲ್ಲ. ಸೊ ಆ ರೀತಿ ನನಗೆ ಫೀಲ್ ಆಯಿತು ಅಷ್ಟೇ. ಐ ವಾಸ್ ಸ್ವಲ್ಪ ನೋವು ಬರ್ಬೋದು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಯಾವುದೇ ರೀತಿ ನೋವು ಬರಲಿಲ್ಲ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ನನ್ನ ಒಂದು ಫಾಲೋವರ್ ಕೇಳಿದ್ದಾರೆ ಏನು ಫುಡ್ನ ನಾವು ಅವಾಯ್ಡ್ ಮಾಡಬೇಕು ಅಂತ. ಸ್ವಲ್ಪ ಹಾಲು ಹೆಚ್ಚಿಸುವಂಥ ಫುಡ್ಗಳಿರುತ್ತೆ ಅಲ್ಲ, ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದು ಬಿಟ್ಟರೆ ನೀವು ಆರಾಮಾಗಿ ನೀರು ಚೆನ್ನಾಗಿ ಕುಡೀರಿ. ನೀರು ಕುಡಿಯೋದ್ರಿಂದನೂ ಸಹ ಮಿಲ್ಕ್ ಸೆಕ್ರೇಷನ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಏನಕ್ಕಂತಂದರೆ ಬಾಡಿಯಲ್ಲಿ ಚೇಂಜಸ್ ಆಗ್ತಿರುತ್ತೆ ಅಲ್ಲ, ಸೊ ಇದರಿಂದನೂ ಕಡಿಮೆ ಆಗುತ್ತೆ. ಆ್ಯಂಡ್ ಭಯ ಬೇಡ, ನೋವು ಬರುತ್ತಾ ಅಂತಂದರೆ ಭಯ ಬೇಡ. ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಮಿಲ್ಕ್ ಸಪ್ಲೈಗೂ ಇದು ವರ್ಕ್ ಆಗುತ್ತೆ, ಡಿಪೆಂಡ್ ಆಗುತ್ತೆ. ಸೊ ಭಯ ಪಡಬೇಡಿ, ತುಂಬ ಈಸಿ ಫೇಸ್ ಇದು. ಅಂತಂದರೆ ಬ್ರೆಸ್ಟ್ ಫೀಡಿಂಗ್ ವೀನಿಂಗ್ ಮಾಡೋದು ತುಂಬ ಈಸಿ. ನೀವು ಪಾಸಿಟಿವ್ ಆಗಿರಬೇಕು. ಆ್ಯಂಡ್ ನೀವು ಏನದು ಹಂಗೆ ಬಗ್ಬಾರ್ದು, ಈ ಕಡೆ ಬನ್ನಿ. ನೀವು ಪಾಸಿಟಿವ್ ಆಗಿದ್ದರೆ ನೀವು ಖಂಡಿತವಾಗ್ಲೂ ಇದನ್ನು ಮಾಡ್ಬೋದು. ಒಂದೇ ಸಲ ನೀವು ಫೀಡ್ನ ಸ್ಟಾಪ್ ಮಾಡಿದ್ರೆ ನಿಮಗೆ ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ, ನೋವು ಬರುವಂಥ ಚಾನ್ಸಸ್ ಇರುತ್ತೆ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಡೇ ಟೈಮ್ನ ಒಂದು 10 days 15 days ನೀವು ಸ್ಟಾಪ್ ಮಾಡಿ, ಅದಾದಮೇಲೆ ನೀವು ನೈಟ್ ಟೈಮ್ಗೆ ಶಿಫ್ಟ್ ಆಗಿ. ಆ್ಯಂಡ್ ಇನ್ನೊಂದು ಟಿಪ್ ಏನು ಅಂತಂದರೆ, ಕೆಲವರು ಹೇಳ್ತಾರೆ ಎಕ್ಸ್ಪ್ರೆಸ್ ಮಾಡು, ಹ್ಯಾಂಡ್ ಎಕ್ಸ್ಪ್ರೆಸ್ ಮಾಡು, ಇದರಿಂದ ನಿಮಗೆ ಹಾಲು ಬರಲ್ಲ ಅಂತ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಎದೆಯಲ್ಲಿರುವಂಥ ಹಾಲು ಅದೇ ಹಿಂಗೆ ಹೋಗುತ್ತೆ ಅಂತಂದರೆ ಕಂಪ್ಲೀಟ್ ಅದೇನೇ ಡ್ರೈ ಔಟ್ ಆಗುತ್ತೆ, ಅಲ್ಲಿವರೆಗೂ ಬಿಡಿ. ನನಗೆ ಈಗಲೂ ಸ್ನಾನ ಮಾಡುವಾಗ ಒಂದು ಸ್ವಲ್ಪ ನೋಡಿಕೊಂಡಾಗ ನನಗೆ ಇನ್ನೂ ಎದೆ ಹಾಲು ಸ್ವಲ್ಪ ನೀರು ಥರ ಬರ್ತಾ ಇರುತ್ತೆ. ಓ ಮೈ ಗಾಡ್, ಅದಕ್ಕೆ ಭಯಪಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ದಯವಿಟ್ಟು ಹ್ಯಾಂಡ್ ಎಕ್ಸ್ಪ್ರೆಸ್, ಕೈಯಲ್ಲಿ ಹ್ಯಾಂಡ್ ಎಕ್ಸ್ಪ್ರೆಸ್ ಮಾಡಿ ಹಾಲನ್ನು ಆಚೆ ಹಾಕೋಕೆ ಹೋಗ್ಬಿಡಿ. ಅದಕ್ಕೆ ಅಂತಂದರೆ ನೀವು ಎಷ್ಟು ಹಾಲನ್ನ ಎಕ್ಸ್ಪ್ರೆಸ್ ಮಾಡ್ತೀರೋ ಅದು ಇನ್ನೂ ಫಿಲ್ ಆಗ್ತಾ ಹೋಗುತ್ತೆ. ಇಷ್ಟು ದಿನ ಅದೇ ತಾನೇ ಪ್ರಾಸೆಸ್ ಆಗಿರೋದು. ಹ್ಯಾಂಡ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಿಮಗೆ ಏನಾದರೂ ತುಂಬ ಪೇಯ್ನ್ ಇದೆ, ಕೆಲವರು ತುಂಬ ನನಗೆ ಆಫ್ಟರ್ ಬ್ರೆಸ್ಟ್ ಫೀಡಿಂಗ್ ವೀನಿಂಗ್ ಮಾಡ್ತಿದ್ದೀನಿ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ತುಂಬ ಮೆಸೇಜಸ್ ರಿಸೀವ್ ಆಗ್ತಿದೆ, ಅಕ್ಕ ತುಂಬ ಪೇಯ್ನ್ ಇದೆ, ಏನು ಮಾಡೋದು ಅಂತ ಎಲ್ಲ. ಸೊ ಆ ಪೇನಿಗೆ ನೀವೇನು ಮಾಡ್ಬೋದು ಅಂತಂದರೆ ಹಾಟ್ ವಾಟರ್ ಕಂಪ್ರೆಷನ್ ತೊಗೋಬೋದು. ಅಂತಂದರೆ ಹಾಟ್ ವಾಟರ್ ಬ್ಯಾಗ್ ಅಂತ ಬರುತ್ತೆ ಅಲ್ಲ, ಅಂತಂದರೆ ಒಂದು ಬ್ಯಾಗ್ ಬರುತ್ತೆ, ಅದೊಂಥರ ಸಿಲಿಕಾನ್ ಬ್ಯಾಗ್. ಅದಕ್ಕೆ ನೀರು ಹಾಕಿ, ತುಂಬ ಬಿಸಿ ನೀರು ಹಾಕಿ ಅದನ್ನು ನೀವು ನಿಮ್ಮ ಎದೆ ಮೇಲೆ ಅಂದರೆ ಬೇರ್ ಚೆಸ್ಟ್ ಮೇಲೆ ಇಟ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ. ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಇಟ್ಸ್ ಡೆಫಿನೆಟ್ಲಿ ಟೇಕ್ಸ್ ಒಂದು 10 days. ನನಗೆ ನೋವು ಬರದೇ ಇರೋದ್ರಿಂದ ನನಗೆ ತುಂಬ ಹಾರ್ಡ್ ಅಂತ ಅನ್ನಿಸ್ಲೇ ಇಲ್ಲ. ಇವನ್ ಅದಿತಿ ಒಂದಿನಕ್ಕೆ ಬಿಟ್ಬಿಟ್ರು. ಆ್ಯಂಡ್ ನಾನು 15 days ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಡೇ ಟೈಮ್ನೆಲ್ಲ ನಾನು ವೀನ್ ಮಾಡಿ, ಅದಾದಮೇಲೆ ನೈಟ್ ಟೈಮ್ ನಾನು ವೀನ್ ಮಾಡಿದ್ದಲ್ವ. ಸೊ ನನಗೆ ಅಷ್ಟು ಪ್ರಾಬ್ಲಮ್ ಅಂತ ಅನ್ನಿಸ್ಲೇ ಇಲ್ಲ. ಆ್ಯಂಡ್ ಪೇಯ್ನ್ ಸಹ ಬರಲಿಲ್ಲ.
ಸೊ ನಿಮಗೆ ಪೇಯ್ನ್ ಇದ್ದರೆ ಭಯಪಡುವಂತಹ ಅವಶ್ಯಕತೆ ಇಲ್ಲ, ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಡಾಕ್ಟರ್ನ ಸಹ ಕೇಳಿದ್ದೆ, ಅದಿತಿ ಪೀಡಿಯಾಟ್ರಿಷನ್ನು ಕೇಳಿದ್ದೆ ಆ್ಯಂಡ್ ನನ್ನ ಒಂದು ಗೈನಕಾಲಜಿಸ್ಟ್ ಸಹ ಕೇಳಿದ್ದೆ. ನಾನು ಈಗ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿದ್ದೀನಿ ಅವರೇನೆ ನಾನು ಅದಿತಿಯ ಒಂದು ಪ್ರೆಗ್ನೆನ್ಸಿ ಟೈಮಲ್ಲೂ ಕನ್ಸಲ್ಟ್ ಮಾಡಿದ್ದು. ಅವ್ರನ್ನ ಕೇಳಿದ್ರೆ ನಾನು ವೀನಿಂಗ್ ಮಾಡ್ತಿದ್ದೀನಿ, ವಿಚ್ ಇಸ್ ದ ಬೆಸ್ಟ್ ಮೆಥಡ್ ಅಂತ ಹೇಳಿದ್ರು. ಅವ್ರು ಟ್ರೆಡಿಷ್ನಲ್ ಮೆಥಡೇ ಮಾಡಿ ಅಂತ ಹೇಳಿದ್ರು, ಅಂದರೆ ಬೇವಿಂದ ಅದನ್ನೆಲ್ಲ ಮಾಡಿ ಅಂತ ಹೇಳಿದ್ರು. ನನಗೆ ಕೇರ್ಫುಲ್ ಬೇವಿಂದೆಲ್ಲ ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಬೇವಿಂದ ಮಾಡಿಲ್ಲ. ಆ್ಯಂಡ್ ಆಮೇಲೆ ಕೇಳಿದೆ ಏನಾರ ಪ್ರಿಕಾಷನ್ಸ್ ತೊಗೊಳ್ಬೇಕಾ, ನನಗಿನ್ನೂ ನೋವು ಬಂದಿಲ್ಲ ಅಥವಾ ಇದೇನು ಗಟ್ಟಿನೂ ಸಹ ಆಗಿಲ್ಲ, ಯಾವುದೇ ರೀತಿ ಕ್ಲಾಗ್ಡೆಲ್ಲ ಏನೂ ಆಗಿಲ್ಲ ಅಂತ ಕೇಳಿದ್ಕೆ ಅದಾಗಬೇಕು ಅಂತ ಎಲ್ಲ ಏನೂ ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಮಿಲ್ಕ್ ಸಪ್ಲೈ ಅಂತ ಹೇಳಿದ್ರು. ಆ್ಯಂಡ್ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಎಲ್ಲ ಏನು ತೊಗೊಳಕ್ಕೆ ಹೋಗ್ಬೇಡಿ, ದಿಸ್ ಇಸ್ ನಾಟ್ ನೆಸಸರಿ ಅಂತ ಹೇಳಿದ್ರು. ಸೊ ನಾನು ಏನು ಹೇಳಿದ್ರು ಡಾಕ್ಟರ್ನ ಅದನ್ನೇ ನಾನು ಫಾಲೋ ಮಾಡಿದೆ. ಸೊ ನೀವು ಈ ರೀತಿ ಪ್ರಿಕಾಷನ್ಸ್ನ ತೊಗೊಂಡು ನೀವೇನು ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಭಯ ಪಡೋಕ್ಕೆ ಹೋಗ್ಬಿಡಿ. ನಾನು ಸ್ವಲ್ಪ ನನಗೆ ಪೇಯ್ನ್ ಅನ್ನೋದು ಇಷ್ಟ ಇರೋದ್ರಿಂದ ಐ ವಾಸ್ ವೆರಿ ಹ್ಯಾಪಿ ಟು ರಿಸೀವ್ ದಟ್ ಪೇಯ್ನ್, ಬಟ್ ನನಗೆ ಪೇಯ್ನೇ ಬರಲಿಲ್ಲ. ಲಕ್ಕಿ ಅನಿಸುತ್ತೆ. ಕೆಲವ್ರು ಹೇಳ್ತಾರೆ ಅಯ್ಯೋ ನಾನು ತುಂಬ ಅನುಭವಿಸ್ಬಿಟ್ಟೆ ಅಂತ. ಈಗಂತೂ ತುಂಬ ಬ್ಯಾಕ್ ಪೇನ್ ಆಗಿಬಿಟ್ಟಿದೆ, ಹಿಂಗೆ ಸ್ಟ್ರೇಟಾಗಿ ಕುತ್ಕೊಳ್ಳೋಕ್ಕೆ ಅಂದರೆ ಏನು ಸಪೋರ್ಟ್ ಇಲ್ಲದೆ ಕುತ್ಕೊಳ್ಳೋಕ್ಕೆ ಆಗ್ತಿಲ್ಲ ಆಫ್ಟರ್ ಒಂದು 10 days 15 ಡೇಸಿಂದ. ಎನಿವೆ, ಸೊ ಇದಾಗಿತ್ತು ಟಿಪ್ಸ್ ಅಬೌಟ್ ನನಗೆ ಯಾವ ರೀತಿ ಪೇಯ್ನ್ ಬರದೇ ಇರೋ ರೀತಿ ನಾನು ಏನೇನೇನೆಲ್ಲ ಫಾಲೋ ಮಾಡಿದೆ ಅಂತ. ಸೊ ಯಾವುದೇ ರೀತಿ ಏನಂತ ಹೇಳೋದು, ಇದೇ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವುದು ಸೂಟ್ ಆಗುತ್ತೋ ನಿಮ್ಮ ಒಂದು ಡಾಕ್ಟರ್ಸ್ ಅಥವಾ ಮನೆಯವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ. ಬಟ್ ನಾನು ಇದನ್ನು ಫಾಲೋ ಮಾಡಿದೆ, ನನಗೆ ವರ್ಕ್ ಆಯಿತು, ಸಾಕಷ್ಟು ಜನಕ್ಕೆ ವರ್ಕ್ ಆಗುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ನಾನಿವತ್ತು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಒಂದು ಜರ್ನಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸಿ ಯು, ಟಾಟಾ, ಬಾಯ್. ಅದಿತಿ ಬಾಯ್ ಹೇಳಿ. ನೋಡಿ ಇವಾಗ ಅದಿತಿ ಹೆಂಗೆ ವ್ಲಾಗ್ ಮಾಡಿ. ಅದಿತಿ ವಾಯ್ಸ್ ಓವರ್ ಮಾಡಿಪ್ಪ. ಹಾಯ್ ಆಲ್, ಇವತ್ತು ಸಂಡೇ, ನಾನು ಮಮ್ಮು ತಿಂದೆ. ಇದರಿಂದನೇ ದಿನಾಗಲೂ ಅದಿತಿ ವ್ಲಾಗ್ನ ಸ್ಟಾರ್ಟ್ ಮಾಡೋದು ಅಲ್ವಾ ಬಬ್ಬಿ? ಬಬ್ಬು ಇದು ಬಬ್ಬು. ಎಸ್. ಸೊ ಸಿ ಯು, ಟಾಟಾ, ಬಾಯ್.